ಹೋಟೆಲ್ ಸ್ಟೈಲ್‌ನಲ್ಲಿ ಪರ್ಫೆಕ್ಟ್ ಆಗಿ ಟೊಮೆಟೊ ಬಾತ್‌ನ ಹೇಗ್ ಮಾಡೋದು ಅಂತ ನೋಡೋಣ. ಈ ರೀತಿ ಟೊಮೆಟೊ ಬಾತ್ ಮಾಡೋದ್ರಿಂದ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಫಸ್ಟು ಇದನ್ನ ಮಾಡೋದಕ್ಕೆ ಒಂದು ಬಾಣಲಿನ ಬಿಸಿಗಿಟ್ಕೊಂಡು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದಾದ ನಂತರದಲ್ಲಿ 4 ಲವಂಗ, 1 ಇಂಚಿನಷ್ಟು ಚಕ್ಕೆ, ಕರಿಬೇವಿನ ಸೊಪ್ಪು, ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ, ಕಲರ್‌ಗೋಸ್ಕರ ಒಂದು 5 ಬ್ಯಾಡಗೆ ಮೆಣಸಿನಕಾಯಿ, 1/4 ಸ್ಪೂನಷ್ಟು ಜೀರಿಗೆ, 2 ಸ್ಪೂನಷ್ಟು ಧನಿಯಾಕಾಳು ಇದಿಷ್ಟನ್ನು ಹಾಕಿ ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೊಂಡಿದ ನಂತರ ಒಂದು 1/4 ಕಪ್ಪಷ್ಟು ಆಗುವಷ್ಟು ಕಾಯಿ ತುರಿನ ಸೇರಿಸಿ, ಕಾಯಿ ತುರಿನೂ ಸಹ ಫುಲ್ಲು ಡ್ರೈ ಆಗಬೇಕು. ಒಣಗಿದ ಕೊಬ್ಬರಿ ಇದ್ರೂ ಸಹ ಹಾಕೋಬಹುದು ಅಥವಾ ಹಸಿ ಕಾಯಿ ತುರಿನ ಹೀಗೆ ಫುಲ್ಲು ರೋಸ್ಟ್ ಮಾಡ್ಕೊಳ್ಬೇಕು. ನಾವು ಮಸಾಲಿನ ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ತೀವಿ ಅಷ್ಟು ಟೇಸ್ಟಿಯಾಗಿ ಟೊಮೆಟೊ ಬಾತ್ ಇರುತ್ತೆ. ಇದು ಕಂಪ್ಲೀಟ್ ಆಗಿ ಕೂಲ್ ಆದ ನಂತರ ಮಿಕ್ಸರ್ ಜಾರ್ಗೆ ಹಾಕೊಂಡು ನುಣ್ಣದಾಗಿ ರುಬ್ಕೊಳ್ಬೇಕು. ನಂತರ ಟೊಮೆಟೊ ಬಾತ್ನ ಮಾಡೋದಕ್ಕೆ ಒಂದು ಕುಕ್ಕರ್ನ ಬಿಸಿಗಿಟ್ಕೊಂಡು ಅದಕ್ಕೆ ಒಂದು 4 ಸ್ಪೂನಷ್ಟು ಎಣ್ಣೆ, 2 ಸ್ಪೂನಷ್ಟು ತುಪ್ಪನ ಹಾಕಿ, 2 ಕಾದಾದ ನಂತರದಲ್ಲಿ ಒಂದು ಅರ್ಧ ಸ್ಪೂನಷ್ಟು ಕಸ್ತೂರಿ ಮೇಥಿ, 1 ಉದ್ದುದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಸೇರಿಸಿ, ಈರುಳ್ಳಿನ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನಂತರ ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನು ಹಾಕಿ ಇದನ್ನು ಫ್ರೈ ಮಾಡಿದ ನಂತರ ರುಬ್ಕೊಂಡಿರುವಂಥ ಮಸಾಲೆನೆಲ್ಲ ಸೇರಿಸಿ ಮಸಾಲೆನ ಎಣ್ಣೆಯಲ್ಲಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಒಂದು 7-8 ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನೆನೆಸಿರುವಂಥ ಬಟಾಣಿ, ಹಸಿ ಬಟಾಣಿ ಇದ್ರೂ ಸಹ ಹಾಕೋಬಹುದು, ಹಾಕೊಂಡು ಟೊಮೆಟೊ ಎಲ್ಲ ಸಾಫ್ಟ್ ಆಗೋ ಗಂಟ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಟೊಮೆಟೊ ಎಲ್ಲ ಸಾಫ್ಟಾಗಿ ಬೆಂದಾದ ನಂತರ ಇದಕ್ಕೆ ನಾವು ಯಾವ ಕ್ವಾಂಟಿಟಿಲಿ ಅಕ್ಕಿ ತಗೊಂಡಿರ್ತೀವಿ ಅದ್ರ ಡಬಲ್ ಅಷ್ಟು ನೀರನ್ನ ಸೇರಿಸ್ಕೊಂಡು ನೀರನ್ನ ಕುದಿಲಿಕ್ಕೆ ಬಿಡಬೇಕು. ಈ ಟೈಮಲ್ಲಿ ನಾವು ಅಕ್ಕಿನ ವಾಶ್ ಮಾಡಿಕೊಂಡು ಇದು ಕುದಿ ಬರೋ ಅಷ್ಟರಲ್ಲಿ ಅದನ್ನು ಒಂದು 2 ನಿಮಿಷ ನೆನೆಸಿಟ್ಕೊಳ್ಬೇಕು. ನಾನಿಲ್ಲಿ 1.5 ಗ್ಲಾಸ್ನಷ್ಟು ಅಕ್ಕಿನ ತಗೊಂಡಿದ್ದೆ, 3 ಗ್ಲಾಸ್ನಷ್ಟು ನೀರನ್ನ ಸೇರಿಸಿದ್ದೀನಿ. ಇದು ಕುದಿ ಬಂದಾದ್ಮೇಲೆ ನೆನೆಸಿರೋ ಅಕ್ಕಿನೆಲ್ಲ ಹಾಕಿ ಇದನ್ನ ಮತ್ತೊಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೊಂದ್ಸಲಿ ಕುದಿಲಿಕ್ಕೆ ಬಿಡಬೇಕು. ಇದು ಕುದ್ದಾದ ನಂತರ 1 ವಿಜಿಲ್ ಕೊಟ್ಟು ಬೇಯಿಸ್ಕೊಂಡ್ರೆ ಸಾಕು, ಟೊಮೆಟೊ ಬಾತ್ ರೆಡಿ ಆಗುತ್ತೆ. ಇದು ಪ್ರೆಷರ್ ಎಲ್ಲ ಕೂಲ್ ಆಗಿದ ನಂತರ ಕುಕ್ಕರ್ ಲಿಡನ್ನು ಓಪನ್ ಮಾಡಿಕೊಂಡು ಇದನ್ನ ಮತ್ತೊಂದ್ಸಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಪರ್ಫೆಕ್ಟ್ ಕಲರ್, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ಹೋಟೆಲ್ ಸ್ಟೈಲ್ ಟೊಮೆಟೊ ಬಾತ್ ರೆಡಿ ಆಗುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಟು ಶ್ರೀಗೌಡ. ಥ್ಯಾಂಕ್ ಯು.